ನಮಸ್ತೆ ತುಮಕೂರು. ಇದೇನು ವಿಡಿಯೋ ಮಾಡ್ತಾ ಇದ್ದೀನಿ ಉದ್ದೇಶ ಅಂದರೆ CBZ ಎಕ್ಸ್ಟ್ರೀಮ್ ಆರು 125 ಆರ್ ಇದು ನೋಡಿ. ಇದು ಬಂದು ವೀಲ್ ಬೇಸ್ ಎಲ್ಲ ಚೇಂಜ್ ಇದೆ, ಟೈರು ಚೇಂಜ್ ಇದೆ. ಟೈರು 1917 49 PR, ಬ್ಯಾಕು 120/80/17 ಇದೆ. 120/80/17 17 MC 61P. ಚೈನ್ಸ್ ಪ್ಯಾಕೆಟ್ ಇದಕ್ಕೆ ಚೈನ್ಸ್ ಪ್ಯಾಕೆಟ್ ಬಂದು ಇದ್ರದ್ದೇ ಬೇಕು, ಬೇರೆ ಗಾಡಿದು ಯಾವುದೂ ಆಗೋಲ್ಲ. ಇದು ಓರಿಂಗ್ ಚೈನ್ ಬರುತ್ತೆ ನೋಡಿ, ಓರಿಂಗ್ ಚೈನ್ ಬರುತ್ತೆ. ಓರಿಂಗ್ ಚೈನ್ ಬರುತ್ತೆ. ಮತ್ತು ಇದು ಇಂಜಿನ್ ಬಂದು 125cc ಬ್ಯಾಟ್ರಿ ಬಂದು Z5 ಇದೆ ನೋಡಿ. ಇದು ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರಂತೆ, ಮೇಂಟೆನೆನ್ಸ್ ಮಾಡಿಲ್ಲ, ಎಲ್ಲ ರಶ್ ಬಂದುಬಿಟ್ಟಿದೆ. ಇಷ್ಟು ದಿನವರೆಗೂ ಶೋರೂಮಲ್ಲೇ ಮಾಡಿದ್ರಂತೆ, ಶೋರೂಮಲ್ಲೇ ಮಾಡಿಸಿರೋದು ನೋಡಿ. ಅದಕ್ಕೊಂದು ಜೆಲ್ಲು ಹಾಕಿಲ್ಲ, ಏನೂ ಹಾಕಿಲ್ಲ, ಎಲ್ಲ ತುಕ್ಕಿಡ್ಬಿಟ್ಟಿದೆ. ಆಸಿಡ್ ಎಲ್ಲ ಡ್ರೈ ಆಗಿ ಓವರ್ ಹೀಟ್ ಆದಾಗ ನೋಡಿ. ಇದನ್ನು ಶೋರೂಮ್ಗಳಲ್ಲಿ ಕಸ್ಟಮರ್ಗಳು ಹೋಗಿ ಶೋರೂಮ್ಗೆ ಹೋಗ್ತಾರೆ. ಮತ್ತು ಇನ್ನೊಂದೇನು ವಿಶೇಷ ಅಂದರೆ ಇದರಲ್ಲಿ ಆಯಿಲ್ ಫಿಲ್ಟ್ರೇ ಚೇಂಜ್ ಮಾಡಿಲ್ಲ. ಗಾಡಿ ಏನು ಕಂಪ್ನಿಯಿಂದ ಬರುತ್ತೋ ಅದೇ ಆಯಿಲ್ ಫಿಲ್ಟರ್ ಇರೋದು, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಲ್ಲ. ಮತ್ತು ಏರ್ ಫಿಲ್ಟ್ರನ್ನು ಸಹ ಕ್ಲೀನ್ ಮಾಡಿಲ್ಲ. ಏರ್ ಫಿಲ್ಟರ್ನ ಕಂಡೀಷನ್ ಯಾವ ಥರ ಇದೆ. ಇದ್ರ ಏರ್ ಫಿಲ್ಟರ್ ಬಂದು ಮಾಮೂಲಿ ಫ್ಯಾಷನ್ ಪ್ರೋ ಸ್ಟ್ರೈಟ್ ಇಂಜಿನ್ ಬಂತಲ್ಲ 4000 ಅದರದ್ದೇ ಸೇಮ್. ಏರ್ ಫಿಲ್ಟರ್ ಬ್ಯಾಗ್ಸ್ ಎಲ್ಲ ಸೇಮು. ಮತ್ತು ಏರ್ ಫಿಲ್ಟರ್ ಕವರು ಸೇಮು. ಮತ್ತು ಇದರಲ್ಲಿ ಕಟ್ ಸೀಟ್, ಡಬಲ್ ಸೀಟ್. ಇದರಲ್ಲಿ ಸೀಟ್ಗಳು ಬಂದು ಡಬಲ್ ಸೀಟ್. ಇಂಡಿಕೇಟ್ರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, KTM ಟೇಪ್ ಇಂಡಿಕೇಟ್ರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, KTM ಟೇಪು. ಮತ್ತು ಡೂಮ್ ಬಂದು ಇದು ಪಾರ್ಕಿಂಗು. ಇದೇನು ತೋರಿಸ್ತಾ ಇದ್ದೀನೋ ಇದು ಪಾರ್ಕಿಂಗ್ಗಳು. ಇದು LED ಡೂಮ್ ನೋಡಿ, ಒಳ್ಳೆ ಏನು ಹೇಳ್ತಾರೆ, ಮಲದ ಮಖ ಇರುತ್ತಲ್ಲ ಆ ಥರ ಇದೆ. ಮಲದ ಮಖ ಥರ ಮಲ ಇರುತ್ತಲ್ಲ ಆ ಥರ ಮಖ ಇದೆ. ಇದು ಚೆನ್ನಾಗಿ ಮಾಡಿದ್ದಾರೆ, ಸಿಸ್ಟಮೆಟಿಕ್ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ABS ಬ್ರೇಕು ನೋಡಿ, 2 ಕಾಂಬೋ ಬ್ರೇಕ್, ಆಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಇದೆ. 2 ಫ್ರಂಟ್ ಬ್ಯಾಕ್ ಹಿಡಿದ್ರೆ ಫ್ರಂಟ್ ಹಿಡಿಯುತ್ತೆ. ಅದಾದಮೇಲೆ O2 ಸೆನ್ಸರ್ಗಳು 2 ನೋಡಿ. ಸೀಟ್ ಬಂದು ಕಟ್ ಸೀಟ್ 2 ನೋಡಿ. ಈ ಥರ ಸೀಟ್ ಇದೆ ನೋಡಿ. ಇದು ಶೋರೂಮಲ್ಲೇ ಸರ್ವಿಸ್ ಆಗ್ತಿತ್ತಂತೆ. ನಮ್ಮ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ನಂಬರ್ ತೊಗೊಂಡು ಬಂದಿದ್ದರು ಕಸ್ಟಮರು, ಹಾಗಾಗಿ ಮಾಡ್ತಾಯಿದ್ದೀವಿ. ಮತ್ತು ಮಿರರ್ ಚೇಂಜ್ ಇದೆ, ಹ್ಯಾಂಡ್ಲ್ ಚೇಂಜ್ ಇದೆ, ಮೀಟ್ರ್ ಚೇಂಜ್ ಇದೆ ನೋಡಿ. ಮೀಟ್ರೆಲ್ಲ ಚೇಂಜ್ ಇದೆ. ಮೀಟ್ರ್ ಮಾತ್ರ ಸಖತ್ತಾಗಿದೆ, ಸೇಕಾಗಿದೆ ನೋಡಿ. ಸರ್ವಿಸ್ ರಿಮೈಂಡರು ರೀಸೆಟ್ ಮಾಡಿ ತೋರಿಸ್ತೀನಿ. ಸೈಜ್ ಶೀಲ್ಡ್ಗಳು ಬಿಚ್ಚಬೇಕಂದ್ರೆ 7 ಸ್ಕ್ರೂ ಬಿಚ್ಚಬೇಕು. ಏನು R15 ಟೈಪ್ ಬಿತ್ತೀವೋ ಅದೇ ಥರ ಬಿಚ್ಚಬೇಕಾಗತ್ತೆ. ಮತ್ತು ಟೋಟಲ್ ಬಾಡಿ ಎಲ್ಲ ಸೇಮು, ಇಂಜೆಕ್ಟ್ರ್ ಎಲ್ಲ ಫಿಟ್ಟಿಂಗು ಸೇಮು. ಎಕ್ಸ್ಪ್ರೋದಲ್ಲಿ ಇರ್ತಿತ್ತಲ್ಲ, ಫ್ಯಾಷನ್ ಪ್ಲಸ್ ಎಕ್ಸ್ಪ್ರೋ ನೋಡಿ. ಆಯಿಲ್ ಫಿಲ್ಟ್ರನ್ನೇ ಚೇಂಜ್ ಮಾಡಿಲ್ಲ, ಇದು ಕಂಪ್ನಿಯಿಂದ ಬಂದಿರೋದು ನೋಡಿ. ಮೇಂಟೆನೆನ್ಸ್ ಎಲ್ಲ ಶೋರೂಮಲ್ಲೇ ಮಾಡೋರಂತೆ. ಎಷ್ಟು ಬ್ಲಾಕ್ ಆಗಿದೆ ನೋಡಿ, ಕಾಣಿಸ್ತಿದೆಯಾ? ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಏನು ಸರ್ವಿಸ್ ಮಾಡಿದ್ರು ಕಸ್ಟಮರು, ಏನು ರೀತಿ ಮಾಡಿಸಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗಂತೂ. ಮೇಂಟೆನೆನ್ಸ್ ಇಲ್ಲ, ಶೋರೂಮೇ ಮೇಂಟೆನೆನ್ಸು. ಇವಾಗೆಲ್ಲ ಒಂದು ಕಡೆಯಿಂದ A to Z ಚೆಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಬ್ರೇಕು, ಫ್ರಂಟ್ ಬ್ರೇಕು,
ನಮ್ಮ ಹತ್ರ ಸರ್ವಿಸಿಗೆ ಬಿಟ್ಟಿಗೆ ಪ್ರತಿಯೊಂದು ಕೆಲಸ ಮಾಡಿ ಕೊಡ್ತೀವಿ. ಏನಪ್ಪ ಅಂದರೆ ಇದು ನೋಡಿ, ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನೋಡಿ, ಡಿಸ್ಕ್ ಬ್ರೇಕ್ ಫಿಟ್ಟಿಂಗು ಎಷ್ಟು ಉದ್ದ ಕೊಟ್ಟವ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ. ಇದಂತೂ ಎಲ್ಲಾದರೂ ಉದ್ರೆ ಪಟ್ ಅಂತ ಬೇಗ ಕಟ್ಟಾಗ್ಬಿಡುತ್ತೆ. ಇದು ಇಲ್ಲಿಗೆ ಬೇಗ ಕಟ್ಟಾಗ್ಬಿಡುತ್ತೆ. ಕಟ್ಟಾಯಿದ್ರೆ ಡಿಸ್ಕ್ ಬ್ರೇಕ್ ವೇಸ್ಟು ನೋಡಿ. ಇದೊಂದು ಶೀಲ್ಡ್ ಬಿಚ್ಚಬೇಕು ಅಂದರೆ 1 2 3 ಇಲ್ಲೊಂದು 4 5 ಸ್ಕ್ರೂ ಓಪನ್ ಮಾಡಬೇಕು. ಇದೊಂದೇನು ಶೀಲ್ಡ್ ಇದೆಯೋ ಇದು ಶೀಲ್ಡ್ ತೋರಿಸ್ತಾ ಇದ್ದೀನಲ್ಲ, ಇದೊಂದು ಶೀಲ್ಡ್ ಓಪನ್ ಮಾಡೋಕ್ಕೆ 5 ಸ್ಕ್ರೂ ಬಿಚ್ಚಬೇಕು ನೋಡಿ. ತುಂಬಿದ್ದೀನಿ, ಆಯಿಲ್ ಫಿಲ್ಟ್ರೆಲ್ಲ ತೊಗೊಂಡಿದ್ದೀನಿ ಜನರಲ್ ಸರ್ವಿಸ್ ಮಾಡೋದಕ್ಕೆ. ಇದೇ ಥರ ನನ್ನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೇ. ಇವಕ್ಕೆಲ್ಲ 125cc ಇರುತ್ತಲ್ವ, ಆಯಿಲ್ನ ಸಿಂಥೆಟಿಕ್ ಹಾಕಬೇಕು, ಚೆನ್ನಾಗಿರೋ ಆಯಿಲೇ ಹಾಕಬೇಕು. ಏನಕ್ಕೆ ಅಂದರೆ ಇದೊಂದು ಕ್ಯಾಪ್ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ, ಇದೊಂದು ಕ್ಯಾಪ್ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಚೈನ್ ಅಡ್ಜಸ್ಟ್ಮೆಂಟಿಗೆ ಅಟ್ಯಾಚ್ ಇರುತ್ತೆ. ಇದು ಬ್ಯಾಕ್ ಗಾರ್ಡು, ಟೈರ್ ಗಾರ್ಡು. ಮತ್ತು ಇದಕ್ಕೆ ವೀಲಿಗೆ ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಈ ಲೇಡೀಸ್ ಕುತ್ಕೊಂಡಾಗ ಬಟ್ಟೆ ವೇಲು ಸ್ಯಾರಿ ಯಾವುದೇ ಹೋಗಿ ಟಚ್ ಆಗಬಾರ್ದು ಅನ್ನೋ ಒಂದು ಅವ್ರ ಕಾನ್ಸೆಪ್ಟ್ ಮೇಲೆ ಈ ಥರ ಕವರಿಂಗ್ ಕೊಟ್ಟಿದ್ದಾರೆ. ಓಕೆ, ಹೀರೋ ಕಂಪ್ನಿಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿ. ಹೀರೋ ಕಂಪ್ನಿಯವರು ಫ್ಯೂಚರ್ ಯೋಚನೆ ಮಾಡಿ ನೋಡಿ ಗಾರ್ಡ್ ಕೊಟ್ಟಿದ್ದಾರೆ. ಏನಪ್ಪ ವಿಷಯ ಅಂದರೆ ವೇಲು ಮತ್ತು ಸ್ಯಾರಿಗಳು, ಈಗ ಲೇಡೀಸ್ ಕುಟ್ಕೊಂಡಿರ್ತಾರಲ್ವ, ಗಾಳಿ ಪರ್ತಿಗೆ ತೂರ್ಬಿಟ್ಟು ಚೈನಿಗೆ ತಗಲಾಕೊಂಡು ಬೀಳಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೋಡಿ ಗಾರ್ಡ್ ಕೊಟ್ಟಿದ್ದಾರೆ ನೋಡಿ. ವೀಲ್ ಕವರ್ ನಂಬರು ಕೊಟ್ಟಿದ್ದಾರೆ 515104 ACL 444 4 ಹೀರೋ. ಇದೊಂದು ಹೊಸ ಟೆಕ್ನಾಲಜಿ ಮಾಡಿ ಸ್ಕ್ರಾಚ್ ಗಾರ್ಡ್ನ ಕೊಟ್ಟಿದ್ದಾರೆ. ಈ ಲೇಡೀಸು ಸಿಂಗಲ್ ಸೈಡ್ಸ್ ಕುತ್ಕೋತಾರಲ್ಲ, ಆ ಥರ ಅವ್ರಿಗೆ ಸೇಫ್ಟಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೀರೋ ಕಂಪ್ನಿಯವರು ಈ ಥರ ಮಾಡಿಕೊಟ್ಟಿದ್ದಾರೆ. ಹೀರೋ ಕಂಪ್ನಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದೊಂದು ಕಾನ್ಸೆಪ್ಟನ್ನ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಹಂಗೆ ಬಂದರೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ ನೋಡಿ, ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ ನೋಡಿ. ಮಾಮೂಲಿ ಸಿಸ್ಟಮ್ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದು ನೋಡಿ, ಇಲ್ಲಿಂದ ಕೊಟ್ಟಿದ್ದಾರೆ. ಇದಕ್ಕೆ ಟಚ್ಚು ಹಿಂಗೆ ರೊಟೇಟ್ ಆದರೆ ಆಫ್ ಆಗುತ್ತೆ. ಸೈಡ್ ಸ್ಟ್ಯಾಂಡ್ ಸೆನ್ಸರು ಚೇಂಜ್ ಮಾಡಿದ್ದಾರೆ, ಮುಂಚೆ ಥರ ಅಲ್ಲ. ಹಾಗಾಗಿ ಇದು ಕೇಬಲ್ಲು ನೋಡಿ ಔಟ್ಸೈಡ್ ಕೊಟ್ಬಿಟ್ಟಿದ್ದಾರೆ. ಈ ಲೀಪಲ್ಲಿ ಕಟ್ ಮಾಡಿದ್ರೆ ಬೇಗ ಗಾಡಿ ಸ್ಟಾರ್ಟ್ ಆಗಬಾರ್ದು ಅಂತ. ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟ್ರ್ ಐತೆ. ಟ್ಯಾಂಕು ಚಿಕ್ಕ ಟ್ಯಾಂಕು. ಇದೆಲ್ಲ ಫೈಬರೇ. ಇದೆಲ್ಲ ಏನು ಬಡಿತಾ ಇದ್ದೀನಿ ಇದೆಲ್ಲ ಫೈಬರೇನೆ. 95% ಫೈಬರೇ ಜಾಸ್ತಿ ಇರೋದು ಇದರಲ್ಲಿ. ಇದೆಲ್ಲ ಫೈಬರೇ ಮತ್ತು ಇಂಡಿಕೇಟ್ರುಗಳೆಲ್ಲ ಫೈಬರೇ. ಡೋಮು ಫುಲ್ ಇದೆಲ್ಲ ಫೈಬರೇ ನೋಡಿ. ಒಂದ್ಸಲಿ ಫುಲ್ ಗಾಡಿನ ತೋರಿಸಿದ್ವಿ ನೋಡಿ. ಇದು ಪರ್ಜ್ವಾಲು, ಇದೇ ಪರ್ಜ್ವಾಲು ನೋಡಿ. ಪರ್ಜ್ವಾಲು ಇದು ಕೆನಿಸ್ಟಾರು ನೋಡಿ. ಕೆನಿಸ್ಟಾರ್ ಇದು ಪರ್ಜ್ವಾಲು. ಇದು ಟ್ಯಾಂಕು ಏರ್ನ ಕಂಟ್ರೋಲ್ ಮಾಡಿ ಪರ್ಜ್ವಾಲು ಮತ್ತು ಕೆನಿಸ್ಟಾರ್ಗೆ ಕಳಿಸುತ್ತೆ. ಟ್ಯಾಂಕಲ್ಲಿಂದ ಬಂದಿತ್ತು ಏರ್ನ ಇದರಿಂದ ಕನೆಕ್ಟ್ ಮಾಡಿ ಇದಕ್ಕೆ ಕಳಿಸಿದೆ, ಇದರಿಂದ ಕನೆಕ್ಟ್ ಮಾಡಿ ಇದಕ್ಕೆ ಕಳಿಸುತ್ತೆ ನೋಡಿ. ಈ ಲೈನ್ ತೋರಿಸ್ತಾ ಇದ್ದೀನಲ್ಲ, ಇದು ಕೆನಿಸ್ಟಾರಿಂದ ಪರ್ಜ್ವಾಲ್ಗೆ ಹೋಗುತ್ತೆ. ಅದಾದಮೇಲೆ ಟ್ಯಾಂಕಿಂದ ಬಂದಿದ್ದು ನೋಡಿ ಕೆನಿಸ್ಟಾರಿಗೆ ಬರುತ್ತೆ. ಏನಾದರೂ ಟ್ಯಾಂಕ್ ಕ್ಯಾಪ್ ಏನಾದರೂ ಹಾಕ್ಸಿದಾಗ ಅದನ್ನು ಏರೋಟ್ ಹಾಕ್ದಂಗೆ ಓಪನ್ ಇಲ್ಲ ಅಂದರೆ ಇದರೊಳಗೆ ಬಂದಿದ್ದು ಪೆಟ್ರೋಲ್ ಇದರೊಳಗೆ ತುಂಬ್ಕೊಂಬಿಡುತ್ತೆ. ಕೆನಿಸ್ಟಾರ್ ಒಳಗೆ ತುಂಬ್ಕೊಂಡಿದ್ದು ಪೆಟ್ರೋಲು ಇಂಜಿನ್ ಒಳಗೆ ಇಳ್ಕೊಂಬಿಡುತ್ತೆ ಪರ್ಜ್ವಾಲಿಂದ. ಹಾಗಾಗಿ ದಯವಿಟ್ಟು ಈ ಟ್ಯಾಂಕ್ ಅವ್ರು ಹಾಕ್ಸ್ಬೇಕಾದ್ರೂ ಕಸ್ಟಮರ್ ಹತ್ರ ಗೊತ್ತಿರೋರ ಹತ್ರ ಹಾಕ್ಸಿ ನೋಡಿ. ಈ ಥರ ಓಪನ್ ಇದ್ದು ಒಂದು ನಿಮಿಷ ಇರಿ ಹೆಂಗೆ ಇದನ್ನು ಈ ಥರ ಫುಲ್ ಪ್ಯಾಕ್ ಮಾಡಿದ್ರೆ ಏರೋಟ್ ಆಗೋಲ್ಲ. ಏರೋಟ್ ಆಗ್ದಿಲ್ದಾಗ ಪರ್ಜ್ವಾಲಿಂದ ಕೆನಿಸ್ಟಾರಿಂದ ಪರ್ಜ್ವಾಲ್ಗೆ ಪೆಟ್ರೋಲ್ ತುಂಬ್ಕೊಂಬಿಟ್ಟು ಗಾಡಿ ಸ್ಟಾರ್ಟ್ ಆಗೋಲ್ಲ, ರನ್ನಿಂಗಲ್ಲಿ ಆಫ್ ಆಗಿಬಿಡುತ್ತೆ ನೋಡಿ. ಇಂಜಿನ್ ಮಾತ್ರ ಮಾಮೂಲಿ ಪ್ಯಾಷನ್ ಪ್ರೋ
4 ವರ್ಷನ್ ಇತ್ತಲ್ಲ, ಸೇಮ್ ಇಂಜಿನ್, ಏನೂ ಚೇಂಜ್ ಇಲ್ಲ ಇದರಲ್ಲಿ. ಆದರೆ ಕೆಪಾಸಿಟಿ ಚೇಂಜ್ ಮಾಡೋರೆ. ಅದು 110cc ಇತ್ತು, ಇದು 125 ಮಾಡೋರೆ, ಏನೂ ಚೇಂಜ್ ಇಲ್ಲ. ಕ್ವಶನ್ ಬಂದು ಗುದೀತಿದೆ, ಪಟ್ ಅಂತ ಕಟ್ಟಾಗ್ಬಿಡ್ತೈತೆ ನೋಡಿ. ಏನಾದರೂ ಹಿಂಗೆ ಬಂದು ಗುದೀತು ಅಂದರೆ ಇದೆಲ್ಲ ಕಟ್ಟಾಗ್ಬಿಡುತ್ತೆ ಫಾಸ್ಟಾಗಿ. ಐತಲ್ಲ ಇದು ಹಿಂಗೆ ಬಂದು ಗುದೀತು ಅಂದರೆ ಇದೆಲ್ಲ ಫುಲ್ ಫಾಸ್ಟಾಗಿ ಕಟ್ಟಾಗ್ಬಿಡುತ್ತೆ. ಮತ್ತು ಸ್ಯಾರಿ ಗಾರ್ಡು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಐತೆ ಇದು ಕೆನಿಸ್ಟರ್, ಇದು OBD ಕೇಬಲ್ ಇಲ್ಲೈತೆ. OBD ಕೇಬಲ್ಲು ಮತ್ತು ಫ್ಯೂಸ್ ಬಾಕ್ಸು, ವೈರಿಂಗ್ ಎಲ್ಲ ಚೆನ್ನಾಗೈತೆ. ಮತ್ತು ಈ ಸಿಮ್ ಬಂದು ಟೋಟಲ್ ಬಡಿಲೆ. ಇದು ಪರ್ಜುವಲ್. ಇದೇ ಥರ ವ್ಯಾಸ್ಲೈನೆಲ್ಲ ಹಾಕಿ ಹಾಕಿ ಕೊಡ್ತೀವಿ ಬ್ಯಾಟ್ರಿಗಳಿಗೆಲ್ಲ. ಬನ್ನಿ ನಮ್ಮ ವರ್ಕ್ಶಾಪಕ್ಕೆ ತೊಗೊಂಡು ವರ್ಕ್ ಮಾಡಿಸಿ ನೀಟಾಗಿ ಸರ್ವಿಸ್ ಆಗ್ತದೆ. ನೋಡಿ ಫ್ರೆಂಡ್ಸ್, 4 ವೇ ಸ್ವಿಚ್ ಹಾಕಿದ್ದೀನಿದೆ, ಸ್ವಿಚ್ಚು. ಮತ್ತು ನೋಡಿ ಇಲ್ಲಿ ರಿಲೇ ಇಲ್ಲಿ ಕುಣಿಸಿದ್ದೀನಿ ನೋಡಿ. ಇದೇ ರಿಲೇ. ಇದು ರಿಲೇ ಕುಣಿಸಿ ಇಂಡಿಕೇಟ್ರಿಗೆಲ್ಲ ಕಲೆಕ್ಷನ್ ಕೊಟ್ಟಿದ್ದೀನಿ. ಇಂಡಿಕೇಟ್ರಿಗೆಲ್ಲ ಕಲೆಕ್ಷನ್ ಕೊಟ್ಟೈತೆ ಮತ್ತು ರಿಲೇ ಹಾಕೈತೆ. ಇವಾಗ ಸ್ವಿಚ್ಚಿಂದ ಒಂದೇ ಒಂದು ವೈರ್ ತಗೊಂಡು ಇದು ನೋಡಿ ಪ್ಲಸ್ ಬ್ಲಾಕ್ ವೈರಿಗೆ ಕಲೆಕ್ಷನ್ ಕೊಟ್ಟಿದ್ದೀನಿ. ಬ್ಲಾಕ್ ವೈರಿಗೆ ಕೊಟ್ಟು ಈಗ ಏನಿದ್ರು ಫಿಟ್ ಮಾಡೋದು ಒಂದೇ ಬಾಕಿ. ಫಿಟ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ. ಝೂಮ್ ಕಂಪ್ನಿದು ಸಿಂಥೆಟಿಕ್ ಆಯಿಲು, ಝೂಮ್ ಕಂಪ್ನಿದು 40 ಗ್ರೇಡ್ ಸಿಂಥೆಟಿಕ್ ಆಯಿಲ್ ಹಾಕಿ ಫಿನಿಶ್ ಮಾಡ್ತಾರೆ. ಲೆವೆಲ್ ಇಲ್ಲಿದೆ ನೋಡಿ. ಹಳೆ ಇಲ್ಲಿ ಯಾವ ಕಂಡೀಷನಲ್ಲಿದೆ ತುಂಬ. ಫ್ರೆಂಡ್ಸ್, ಇದೇ ಥರ ಯಾವುದಾದ್ರೂ ಗಾಡಿ ಇದ್ದರೆ ನಮ್ಮ ವರ್ಕ್ಶಾಪ್ ತಮ್ಮಲ್ಲಿ ರೆಡಿ ಮಾಡಿಕೊಡ್ತೀವಿ. ಸಿಂಥೆಟಿಕ್ ಆಯಿಲ್ ಹಾಕಿದೆ. ಎಲ್ಗೋ ಯಡಿಯೂರ್ಗೆ ಗಾಡಿ ಇಲ್ಲ, ದೇವಸ್ಥಾನಕ್ಕೆ ಹೋಗೋಂಥ ಗಾಡಿ ಇಲ್ಲ ನಮ್ಮದು. ಇಲ್ವಾ? ದೇವಸ್ಥಾನಕ್ಕೆ ಹೋಗಂತ ಇಲ್ವಾ? ಓಡಿಸ್ಕೊಂಡೋದ್ರೆ ಹೋಗ್ತವೆ ಅವಾಗವೇ. ಹಾಂ, ದೇವಸ್ಥಾನಕ್ಕೆ ಹೋಗೋಂಥ ಗಾಡಿ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಓಡಿಸ್ಕೊಂಡು ಹೋಗ್ಬೇಕು. ಯಾವ ದೇವಸ್ಥಾನಕ್ಕೆ ಓಡಿಸ್ಕೊಂಡು ಹೋಗಲ್ಲ ಗಾಡಿಗಳು. ನೀವು ಅದನ್ನು ದೇವಸ್ಥಾನಕ್ಕೆ ಓಡಿಸ್ಕೊಂಡು ಹೋಗ್ಬೇಕು. ಇದ್ರು ಕೊಡ್ತೀರಾ? ಬಲ್ಲಿ ಹಾಂ, ಸರ್ ಹೋಗ್ಬರ್ತೀವಿ. ಹೆಂಗೆ ರೆಡಿ ಮಾಡೋದು ನೋಡಿ. ಜೆಲ್ ಆಗ್ತಾ ಇದೀನಿ ಬ್ಯಾಟ್ರಿಗೆ. ವೆಸ್ಲೈನ್ ಕಂಪ್ನಿ, ಫಾನ್ಸ್ ಕಂಪ್ನಿ. ಸೈಡ್ ಸೆನ್ಸರ್ ಇದೆ ನೋಡಿ. ಸೈಡ್ ಸೆನ್ಸರ್ ಇದೆ ನೋಡಿ. ಮಾಮೂಲಿ ಸಿಸ್ಟಮ್ ಸೈಡ್ ಸೆನ್ಸರ್ ಇದು ನೋಡಿ. ಇಲ್ಲಿಂದ ಕೊಟ್ಟಿದ್ದಾರೆ. ಇದಕ್ಕೆ ಟಚ್ಚು ಹಿಂಗೆ ರೊಟೇಟ್ ಆದರೆ ಆಫ್ ಆಗುತ್ತೆ. ಸೈಡ್ ಸೆನ್ಸರು ಚೇಂಜ್ ಮಾಡಿದ್ದಾರೆ, ಮುಂಚೆ ಥರ ಅಲ್ಲ. ಹಾಗಾಗಿ ಇದು ಕೇಬಲ್ಲು ನೋಡಿ ಔಟ್ಸೈಡ್ ಕೊಟ್ಬಿಟ್ಟಿದ್ದಾರೆ. ಈ ಲೀಪಲ್ಲಿ ಕಟ್ ಮಾಡಿದ್ರೆ ಬೇಗ ಗಾಡಿ ಸ್ಟಾರ್ಟ್ ಆಗಬಾರ್ದು ಅಂತ. ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟ್ರ್ ಐತೆ. ಟ್ಯಾಂಕು ಚಿಕ್ಕ ಟ್ಯಾಂಕು. ಇದೆಲ್ಲ ಫೈಬರೇ. ಇದೆಲ್ಲ ಏನು ಬಡಿತಾ ಇದ್ದೀನಿ ಇದೆಲ್ಲ ಫೈಬರೇನೆ. 95% ಫೈಬರೇ ಜಾಸ್ತಿ ಇರೋದು ಇದರಲ್ಲಿ. ಇದೆಲ್ಲ ಫೈಬರೇ ಮತ್ತು ಇಂಡಿಕೇಟ್ರುಗಳೆಲ್ಲ ಫೈಬರೇ.
ಡೂಮು ಫುಲ್ ಎಲ್ಲ ಇದೆಲ್ಲ ಫೈಬರ್. ನೋಡಿ ಒಂದ್ಸಲಿ ಫುಲ್ ಗಾಡಿನ ತೋರಿಸಿದ್ವಿ ನೋಡಿ ಫ್ರೆಂಡ್ಸ್. 4 ಸ್ವಿಚ್ ಹಾಕಿದ್ದೀನಿ. ಎಲ್ಲ ಫಿನಿಶ್ ಮಾಡಿ ನೋಡಿ KTM ಅಲ್ಲಿ ಬರುತ್ತಲ್ಲ ಆ ಥರ ಸಿಸ್ಟಮ್ ಮಾಡಿದ್ದೀನಿ. ಅಣ್ಣಂದೇ ಗಾಡಿ, ಬೇರೆ ಅಣ್ಣ. ಆನ್ ಆ್ಯಂಡ್ ಆಫ್ ಮಾಡೋಣ. ಆಗ್ಬಿಡು. ಆಯಿಲ್ ಬಿಟ್ರೆ ಹೊಂಚ್ಕೋಬೇಕಾತೆ. ಫ್ರೆಶ್ ಕ್ಲೀನಾಗಿ ಬರ್ತವೆ. ಸೂಪರ್ ಸರ್ವಿಸು ಚೆನ್ನಾಗಿ ಮಾಡಿದ್ದೀವಿ. ಮುಂಚೆ ಎಲ್ಲಿ ಮಾಡಿಸಿದ್ರಿ? ಶೋರೂಮಲ್ಲಿ ಮಾಡಿಸ್ತಿತ್ತು. ಶೋರೂಮ್ಗೂ ಇಲ್ಲಿಗೂ ಭಾಳ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ಕೊಳ್ತಿತ್ತು. ನಿಮ್ದು ಯಾವ ಊರು? ಕೆಜಿ ಟೆಂಪಲ್ ಹತ್ರ ಕೊಪ್ಪಗೇಟ್. ಕೊಪ್ಪಗೇಟಾ? ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 15-14 ಕಿಲೋಮೀಟ್ರ್ ಆಗುತ್ತೆ. ಹಾಂ. ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ನಮ್ಮ ರೆಸ್ಪಾನ್ಸ್ ಹೆಂಗಿತ್ತೆ ನಮ್ಮದು? ಚೆನ್ನಾಗಿತ್ತು ರೆಸ್ಪಾನ್ಸು, ಸರ್ವಿಸು, ಹಾಂ. ಕೆಲಸ ಎಲ್ಲ ಚೆನ್ನಾಗಿತ್ತು. ಕೆಲಸ ಹೆಂಗೆ ಅನ್ನಿಸ್ತು ನಾವು ಮಾಡಿದ್ದು? ಕೆಲಸ ಸೂಪರ್ ಅನ್ನಿಸ್ತು. ಸೂಪರ್ ಅನ್ನಿಸ್ತಾ? ಯಾವ ಗಾಡಿ ಯಾವುದಿದು? ಎಕ್ಸ್ಟ್ರೀಮ್ 125R. BS6 ಮಾಡಲು ನೋಡಿ ಫ್ರೆಂಡ್ಸ್. ಇದನ್ನು ಫುಲ್ಲು ರೆಡಿ ಮಾಡಿಕೊಟ್ಟಿದ್ದೀನಿ. ಇದೇ ಥರ ಕಸ್ಟಮರ್ಗಾಗಿ ಗಾಡಿಗಾಗಿ ನಮ್ಮ ವರ್ಕ್ಶಾಪ್ನ ವಿಸಿಟ್ ಮಾಡಿ.